ಇದ್ದಾರೆ. ಹಾಯ್ ಬ್ರೋ, ಹಾಯ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೋಗಿದ್ರಿ ಬ್ರೋ? ಹಾಂ ಹಾಂ, ಓಕೆ. ಮಾದನ್ ಟೆಂಪಲಿಂದ ಮತ್ತೆ ಯಾವ ಕಡೆ, ಮನೆ ಕಡೆನಾ ಅಥವಾ ಗೋಕುಳ ಹೋಗಿದ್ರಿ? ಇವತ್ತು ಅಮಾವಾಸ್ಯೆ ಅಲ್ಲ ಬ್ರೋ. ನಾನು ಮನೆ ಕಡೆ ಹೋಗ್ತಾ ಇದ್ದೀರಾ? ಒಳ್ಳೆ ವಿಷಯ. ನನಗೂ ದಾರಿಲಿ ಸಿಕ್ಬಿಟ್ರಿ ನೀವು. ನಾನು ಈ ಕಡೆ ಗುಡಿ ಕಡೆ ಹೋಗ್ತಾ ಇದ್ದೆ. ಇನ್ನೇನು ವಿಶೇಷ ಸಾಗರ್ ಬ್ರೋ? ಏನಿಲ್ಲ ಬ್ರೋ, ಆಯ್ತು. ಈಗ ಗುಡಿಗೆ ರಾಮನೇಪುರ ಗುಡಿ ಹೋಗಿ ನಮಸ್ಕಾರ ಮಾಡಿ ಮತ್ತೆ ರೈಟಾ? ಮುಂದಿನ ಕೆಲಸನ? ಮುಂದಿನ ಕೆಲಸ. ಮಾದೇವಣ್ಣ ಏನಂತಾರೆ? ಮಾದೇವಣ್ಣಿಂದ ಆರಾಮರ ದೇವರು ದಿಂಡ್ರು. ಹಾಂ, ಒಳ್ಳೇದು, ಒಳ್ಳೆ ಹ್ಯಾಬಿಟ್ ರೀ ಅವ್ರದ್ದು. ಟೆನ್ಷನ್ ಏನಿಲ್ಲ, ಆರಾಮಾಗಿರ್ತಾರೆ ಯಾವಾಗಲೂ ಸದಾ. ಏನಂತೀರಿ? ಹ್ಯಾಪಿ ಅಮಾವಾಸ್ಯೆ. ಹ್ಯಾಪಿ ಅಮಾವಾಸ್ಯೆ ಎಲ್ರಿಗೂ. ಇವತ್ತು ನಿಮ್ಮದು ಸಾಗರ್ ಅಲ್ಲ, ನೀವು ಶನಿದೇವ್ರಿಗೆ ಹೋಗ್ಬೇಕು ಇವತ್ತು. ಶನಿದೇವ್ರು ಅಂದ್ರೆ ಹನುಮಂದಿಯವರು ಮತ್ತು ಶನಿದೇವ ಅಂತ ಇರ್ತಾನೆ ಬ್ರೋ. ಶನಿದೇವ್ರು ಗೊತ್ತಲ್ಲ ನಿಮಗೆ, ಅಲ್ಲಿ ಬಸವ ಕಲ್ಯಾಣದಲ್ಲಿ. ಅವ್ರಿಗೆ ಕರ್ಕೊಂಡು ಹೋಗಿ ಇವತ್ತು. ಇಲ್ಲಾಂದ್ರೆ ಹೋಗೋಣ ಅಂದರೆ ನಡೀರಿ, ನಾನು ಹೋಗ್ತಾ ಇದ್ದೀನಿ, ಹೋಗಿ ಬರೋಣ. ಇದಕ್ಕೆ ಸಂಗಮಕ್ಕೆ ಹೋಗ್ರಿಲ್ಲ ಇದ್ದೀವಿ. ಸಂಗಮಕ್ಕೆ ಹೋರಿ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಶನಿದೇವ್ರ ಇವತ್ತು. ಯಾಕಂದ್ರೆ ಇದ್ದವ್ರಿಗೆ ಈಗ ಹೋಗಂದ್ರೆ ಈ ಕಡೆಯಿಂದ ಕಡೆ ಹೋಗಿ ಬರಮ್ ಬಿಸಿಲಂಬಟ್ಟಿಗೆ. ಹಾಂ, ಹೋದ್ರು ಎಲ್ಲಿಗೆ? ಮತ್ತೆ 1 ಗಂಟೆದ ಆರಾಮ್ ಹೋಗಿ ಬರೋದೈತೆ. ಅಲ್ಲಿ ತಡ ಹತ್ತದ ಅಂದು ಕರೆಕ್ಟ್ ಅದ. 10 ತನಕ ಹೋಗುತ್ತೆ. ಈಗ 9 ಟೈಮ್ ಕರೆಕ್ಟ್. 1 ಗಂಟೆದ ಹೋಗಿ ಬರೋದಾಯ್ತು. ಹಾಂ, ಅವು ಮನೆಗೆ ಹೋಗಲೆಕ್ಕ ನಾವು ಹೋಗಿ ಬರ್ರಿ. ಹಾಂ ಆಯ್ತು, ಕನ್ನಡದಾಗ ಸಿಗ್ತಾನ. ಹಂಗೆ ಹಾಂ, 101% ಆರಾಮ್ ಹೋಗ್ಬೋದು. ಹಾಂ, ಆರಾಮ್ ಹೋಗ್ಬೋದು ನಡಿ ಬಾ. ಅದು ಆ್ಯಕ್ಚುಲಿ ಏನಂದರೆ, ನಾನು ಒಬ್ಬನೇ ಹೋಗ್ತಾ ಇದ್ದೆ ದಾರಿಲಿ. ಮತ್ತೆ ಸಾಗರ್ ಅವ್ರು ಸಿಕ್ಕರು, ಆ ಕಡೆಯಿಂದ ಬರ್ತಾ ಇದ್ರು. ಸಾಗರಣ್ಣ ಹೇಗೆ ಇದೆ? ಹೇಗಿತ್ತು ಇದು? ಸಡನ್ ಸಸ್ಪೆನ್ಸ್ ಆಗೈತು. ನೀವು ಶನಿದೇವ್ರ ಅಂತ ಹೇಳ್ಬಿಟ್ರಿ, ಬ್ಯಾಡ. ಶನಿ ಭಾಳ ಕಾಳತ್ತ. ಹೌದು. ಶನಿ ಒಂದು ಅಭಾವ ಜಾಸ್ತಿ ಬ್ರೋ. ಹೇಗೆ ಗೊತ್ತಾ, ಶನಿದೇವರು ನಮ್ದು ಇವಾಗ ನಿಮ್ದು ಸಾಗರ್ ಎಸ್ ಬರುತ್ತೆ. ಹೌದು, ಕರೆಕ್ಟಾ? ನಿಮ್ಮ ಮಾಸ್ಕಡಲ್ಲಿ ಪ್ರೇಮ್ ಸಾಗರ್ ಇದೆಯಾ ಅಥವಾ ಸಾಗರ್ ಇದೆಯಾ? ಮಾಸ್ಕಡಲ್ಲಿ ಪ್ರೇಮ್ ಸಾಗರ್ ಬಿಟ್ಟು ಸಾಗರ ಇಲ್ಲ. ನೀವು ಸಾಗರ ಇಲ್ಲ, ನಿಮ್ಗೆ ಕರೆಯೋದೆಲ್ಲ. ಹೌದು. ಅಂದ್ರೆ ನಿಮಗೆ ಶನಿದೇವ ಒಂದು ಅಭಾವ ಇದೆ. ನಿಮ್ಗಾಗ್ಲಿ ನನಗಾಗ್ಲಿ ಶಿವ ನಂದು ಎಸ್ ಬರುತ್ತೆ. ಹಾಗಾಗಿ ಇವತ್ತಿನ ದಿವಸ ಅಮಾವಾಸ್ಯೆ ತುಂಬ ಇಂಪಾರ್ಟೆಂಟು. ಹೌದು. ನಾವು ಶನಿದೇವರಿಗೆ ಹೋಗಿದ್ರೆ ನಮಗೆ ಒಳ್ಳೇದಾಗುತ್ತೆ. ಸ್ವಲ್ಪ ಶನಿ ಕಡಿಮೆ ಆಗುತ್ತೆ ಅಂತ ಒಂದು ಭರವಸೆ. ಏನಂತೀರಿ? ಹೌದು. ಅದಕ್ಕೋಸ್ಕರ ಇವಾಗ ನಾವು ಹೋಗ್ತಾ ಇದ್ದೀವಿ, ಶನಿದೇವ್ರಿಗೆ ಹೋಗ್ತಾ ಇದ್ದೀವಿ. ಶನಿದೇವ್ರಿಗೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀವಿ ಶನಿದೇವ್ರದ್ದು ದೇವಸ್ಥಾನ ಯಾವ ರೀತಿ ಇದೆ ನಮ್ಮ ಊರಲ್ಲಿ ಅಂತ. ಮತ್ತೆ ಇನ್ನೊಂದು ಸರಿ ಬಂದರು ಸಾಗರಣ್ಣವರು. ನೋಡಿ, ಹಿಂದುಗಡೆ ದೇವ್ರದ್ದೊಂದು ದರ್ಶನ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಇವಾಗ ಗೋಕುಳ ಹೋಗೋರಿ. ಗೋಕುಳಿಂದ ಮತ್ತೆ BK ಹೋಗಿ ಅಲ್ಲಿ ಶನಿಯೇಶ್ವರನ ಒಂದು ದರ್ಶನ ಮಾಡಿಕೊಂಡು ಮತ್ತೆ ತಿರ್ಗಾ ಊರ ಕಡೆ. ಸಾಗರ್ ಬ್ರೋ ಏನಂತೀರಿ? ರೈಟ್, ಓಕೆನಾ? ಮೇಳಗಡೆ ಬಂದಿದ್ದೀವಿ. ಗಿಡಕ್ಕೆ ಸುತ್ತ ಹಾಕ್ಬೇಕಂತ. ಅರಳೆ ಗಿಡಕ್ಕೆ ಸುತ್ತಾಕ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇದಕ್ಕೆ ಬಂದಿದ್ದೀವಿ, ಸದಾನಂದ ಸ್ವಾಮಿ ಮಠ. ಅದೇ ರೀತಿ ಇಲ್ಲಿ ಶನಿದೇವರೊಂದು ದೇವಸ್ಥಾನ ಇದೆ. ಹಿಂದ್ಗಡೆ ಲೈನ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ಹೆವಿ ಲೈನ್ ಇದೆ ಅಲ್ಲಿ ನೋಡಿ, ಅಲ್ಲಿವರೆಗೂ ಲೈನ್ ಇದೆ. ಬ್ರೋ ಹೇಗೆ ಅನ್ನಿಸ್ತು ದೇವಸ್ಥಾನ? ಬನ್ನಿ. ಚೆನ್ನಾಗಿದೆ ಬ್ರೋ. ಎಲ್ಲ ನಮ್ಮ ಬಸವ ಕಲ್ಯಾಣ ಬ್ರೋ. ಇದು ಈ ರೀತಿ ಇದೆ ನೋಡು. ಇಲ್ಲಿ ಜನಗಳು ಮಾಡ್ತಾರೆ ಸೇವೆ, ಅಷ್ಟೇನು ಸೇವೆ ಮಾಡಲ್ಲ, ಸುಮ್ಮನೆ ಅಷ್ಟೇ ಲೈಟಾಗಿ. ಇನ್ನೊಂದೇನೆಂದರೆ ಬ್ರೋ, ಇದು ಬಸವ ಕಲ್ಯಾಣ ಒಂದು ದಿವಸ ಕಟಕೂರು ಗಲ್ಲಿ ಆಗೋದಿದೆ ಅಂತ ಹೇಳಿದ್ದಾನೆ ಬಸವಣ್ಣ. ಹಂಗೆ? ಹೌದು, ಅವನೇ ಹೇಳೋಗ್ಯಾನ. ಆಲ್ರೆಡಿ ಹೇಳೋಗಿದ್ದಾನೆ. ಯಾಕಂದರೆ ಇಲ್ಲಿ ಜನಗಳಿಗೆ ಭಕ್ತಿನೇ ಇಲ್ಲ. ರಿಯಾಲಿಟಿ ಬ್ರೋ, ಬಸವಣ್ಣ ಹೇಳಿದ್ದು ರಿಯಾಲಿಟಿ ಹೇಳ್ತಾ ಇದ್ದೀನಿ ನಿನಗೆ. ನಿನಗೇನು ಅನಿಸುತ್ತೆ? ಹೌದು ಬ್ರೋ, ಅವ್ರು ಹೇಳೋಗ್ಯಾರ ಅಂದಮೇಲೆ ಅದು ಕಡಿಮೆ ಇರ್ತದಲ್ಲ. ಯಾಕಂದ್ರೆ ಬಸವಣ್ಣಗೆ ಏನು ಮಾಡ್ರಿ ಅಂದ್ರೆ ಆನಿಗೆ ಹಚ್ಚಿ ಎಳಿಸ್ಯಾರಿ ಇವ್ರು ಕಲ್ಯಾಣ ಮಂದಿ. ಅವ ಹೆಂಗೆ ಬಿಡ್ತಾನೆ? ಶಿವನ ದೇವಸ್ಥಾನ ಬಂದಿದ್ದು, ಶಿವನ ಗುಡಿನೂ ಇದೆ ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೆ ಶಿವನ ಗುಡಿ ಬಂದಿದ್ದೀವಿ. ಸಾಗರ್ ಬಾಬು, ನಿಮ್ಗೆ ಲೇಟ್ ಆಯ್ತಾ ಅಂತ? ಇಲ್ಲ, ನಮಗೆ ಬನ್ನಿ ಕೂತ್ಕೋಣ, ಕೂತ್ಕೋಣ. ಒಳ್ಳೆ ಪೀಸ್ ಇದೆ. ಏನಿದು ಗಲೀಜಿದೆ? ಒಳ್ಳೇದು ಕೆಟ್ಟದ್ದು ಹಂಗಂದ್ರೆ ಕೂತ್ಕೊಳ್ಳಿ. ಮತ್ತೆ ಸಾಗರ್ ಬ್ರೋ, ಇನ್ನೇನು ವಿಶೇಷ? ಎಲ್ಲ ಗುಡ್ ವೈಬ್ಸ್, ಎಲ್ಲ ಕೂಲ್ ಅಲ್ಲ? ಕೂಲ್, ಪೀಸ್ ವೈಬ್ ಇದೆ. ಅಲ್ಲಿಂದ ಲೈನ್ ಇದೆ. ದೇವರಿಗೊಂದು ಕೈ ಮುಗಿದು ಎಣ್ಣೆ ಎಷ್ಟು ಇದೆ, ಎಣ್ಣೆ ಎಷ್ಟು ಹಾಕ್ಬಿಟ್ಟು ಹೋಗ್ಬೇಕು ಊರ ಕಡೆ. ಸಾಗರ್ ಅವ್ರಿಗೂ ಊರಿಗೆ ಹೋಗೋದಿದೆ, ಬಟ್ ಲೇಟ್ ಆಗ್ತಾಯಿದೆ. ಇವತ್ತು ಲೇಟ್ ಆಯ್ತು ಅವ್ರಿಗೆ ಪಾಪ. 10 ಗಂಟೆ ಅಂದಿದೆ, 10:30 ಆಗ್ತಾಯಿದೆ.
ಸಾರಿ, ತೊಂದರೆ ಇಲ್ಲ, ದೇವ್ರಿಗೆ ಬಂದಿದ್ದೀವಿ. ನಡೆಯುತ್ತೆ. ಓಕೆ, ಕೂಲ್. ಓಕೆ, ಯಾವುದು ಅದಿಲ್ಲ ಬ್ರೋ, ಅದು ಇಲ್ಲಿ, ಅದು ಅಲ್ಲೇ ಇತ್ತು ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ. ಅದು ಇಲ್ಲ, ಇದು ಬೇರೆ, ಇಲ್ಲಿ ಬೇರೆ ಇದೆ. ಲಿಂಬು ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ. ಲಿಂಬು ಸೋಡಾ ಮಾಡ್ತಾ ಇದ್ದಾರೆ ಬ್ರದರ್ ಅವರು. ಬಸವ ಕಲ್ಯಾಣದಲ್ಲಿದೆ ನೋಡಿ, ಬರ್ಫ್ ಇದೆ ಅಲ್ಲಿ ಬ್ರೋ. ನಾವು ಅದು ಇದು ಜ್ಯೂಸ್ ಕುಡಿಯೋಕ್ಕಿಂತ ಲಿಂಬು ಸೋಡಾ ಕುಡಿಬೇಕು, ಒಳ್ಳೆಯದು. ಏನಂತೀರಿ? ಲಿಂಬು ಸೋಡಾ ತಯಾರಾಗ್ತಾ ಇದೆ. ಲಿಂಬು ಸೋಡಾ ಕುಡ್ಕೊಂಡು ಮುಂದಿನ ಕೆಲಸ. ಸಾಯಂಕಾಲ ಟೈಮ್ ಎಷ್ಟಾಗಿದೆ? 6:45. ಸುಮ್ಮನೆ ಆಚೆ ಬಂದಿದ್ದೀವಿ, ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮಾರುದ್ರ ಮತ್ತೆ ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್ ಅನ್ನ ಎಲ್ಲರಿಗೆ. ಗಾಯ್ಸ್ ಏನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ ಗಾಯ್ಸ್ ಅನ್ನು? ಮಾರೋದ್ರು ಬಿಸಿಲು ರೀ, ಎಂಥ ಬಿಸಿಲು ಮಾರೆ. ಇಂಥ ಬಿಸಿಲಲ್ಲಿ ಆಚೆ ಹೋಗೋಕ್ಕೂ ಆಗ್ತಾಯಿಲ್ಲ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಬಿಸಿಲು ಎಂಥದ್ದ, ಬಿಸಿಲಾಗ ಎಕ್ಕಡೂ ಹೊರಗೂ ಹೋಗೋಕ್ಕಾಗ್ತಿಲ್ಲ. ಜಸ್ಟ್ ಇವಾಗ ಬಂದಿದ್ದೀವಿ ಆಚೆ. ನಾನು ಅವಾಗೇ ಬಂದಿದ್ದೆ, ಒಂದು ಹಾಫ್ ಆನ್ ಅವರ್ ಮುಂಚೆ. ಸುತ್ತಾಡಿಕೊಂಡು ಇವಾಗ ರೋಡ್ ಸೈಡ್ ಹೋಗ್ತಾಯಿದ್ದೀನಿ ನಾನು, ಮಹಾರುದ್ರ. ಬನ್ನಿ, ಸುಮ್ಮನೆ ಹಾಗೆ ವಾಕಿಂಗ್ ಹೋಗ್ತಾಯಿದ್ದೀವಿ. ಸಾಯಂಕಾಲ ವ್ಯೂ ನೋಡಿ. ಈಗ ಸಾಯಂಕಾಲ ಆಗಿದೆ. ಮಾರುದ್ರ ನಾವು ಹೋಗ್ತಾ ಇದ್ದೀವಿ. ಮಾರುದ್ರ ಇಲ್ಲಿದ್ದಾನೆ. ಮಾರುದ್ರ ಆಯಿತು, ಇವತ್ತಿನ ದಿನ ಹೋಯ್ತು. ಶನಿವಾರ ಇವತ್ತು, ನಾಳೆ ಮಾರುದ್ರ ಶನಿವಾರ ದಿನ ಅಂತೂ ಕಳೆದ್ವಿ. ಏನಂತೀಯ? ಹಾಗೆ ಹೇಗೆ ಮಾಡಿ ಶನಿವಾರ ಒಂದು ಕಳೆದು ಇವತ್ತು ಶನಿವಾರ ದಿವಸ ಇವತ್ತು ಅಮಾವಾಸ್ಯೆ ಮೇಲಿಂದು ಮತ್ತು ಶನಿ ದೇವರ ಇವತ್ತು ಜಾತ್ರೆ. ಹೌದು, ಶನಿ ಮಹೋತ್ಸವ ಅಂತ. ಶನಿ ಮಹೋತ್ಸವ ನೋಡಿದ್ರಿ. ಶನೇಶ್ವರನ ಗುಡಿಗೆ ಹೋಗಿದ್ವಿ. ಶನೇಶ್ವರನ ಗುಡಿಗೆ ಹೋಗಿ ದರ್ಶನ ತಗೊಂಡು ಮಾರುದ್ರ. ನೀ ಬಂದಿಲ್ಲ, ನಾವು ಹೋಗಿದ್ದೆವು, ನಾನು ನನ್ನ ಫ್ರೆಂಡ್ ಹೋಗಿದ್ದೆವು. ನಾವು ಬರ್ರಿ. ನೀ ಇಲ್ಲೇ ಇದ್ದಲ್ಲ, ನೀ ಎಲ್ಲಿ ಬಂದಿದ್ದಿ? ಅದಕ್ಕೆ ನಾವು ಹೋಗಿದ್ದೆವು, ನಾವು ಹೋಗಿ ಬಂದೆವು. ಹೋಗಿ ಬಂದಿರಲ್ಲ. ಹಾಂ, ಸೊ ನೀವು ಯಾರು ಹೋಗಿರ್ಬೋದು, ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಬನ್ನಿ. ಅದು ಚುಚ್ಚು, 1ನೇ ನಂಬರ್ ಚುಚ್ಚು. ಇಲ್ಲಿ ನಮ್ಮ ಶಾಂಬೆ ಅವರು ಮಾತಾಡ್ತಾರೆ, ಏನಾದರೂ ಹೇಳ್ಬಿಡ್ತಾರೆ. ಅಮಿತಣ್ಣ ಹಾಯ್, ಏನು ಸಮಾಚಾರ ಅಮಿತಣ್ಣ? ಹನುಮಾನ್ ಚಾಲಿಸ ಓದೋದು. ಹೌದು, ನೀವು ಸಕಲ ಒಂದು ನಾವು 4 ಸಾರಿ ಓದಿದ್ವಿ, ನೀವು ಇವತ್ತು ಸಿಗ್ತಾ ಇದ್ದೀರಾ ಗುಡಿಲಿ. ಇವತ್ತೇ ಬಂದಿದ್ದಾನೆ. ಹೌದು, ಫಸ್ಟ್ ಟೈಮ್ ಇವತ್ತಿಲ್ಲ. ನೀವು ಇವ್ರು ಅಣ್ಣವ್ರು ಬೆಂಗಳೂರಿಗೆ ಇರ್ತಾರೆ, ಗುರುಜಿ ಅವ್ರ ಕ್ಲೋಸ್ ಫ್ರೆಂಡ್. ಅಮಿತಣ್ಣ ಬೆಂಗಳೂರಿಗೆ ಇರ್ತೇವೆ, ಬಟ್ ಮುಚ್ಚಂದೂರು ಇದ್ದು. ಹಾಂ, ಓಕೆ. ಅಂದ್ರೆ ನೀವು ಇರೋದು ಕೆಲಸ ಮಾಡೋದಲ್ಲ ಬೆಂಗಳೂರಲ್ಲ? ಮುಚ್ಚಳಂಬ. ಓಕೆ. ಗುರುಜಿಯವ್ರು ಏನೋ ಮಾತಾಡ್ಬೇಕಂತ. ರಾಧೆ. ಇವತ್ತು ಶನಿ ಜಯಂತಿ ಮತ್ತು ಶನಿವಾರ ಹನುಮಾನ್ ಚಾಲಿಸ ಓದೋ ದಿನ ಇದೆ. ತುಂಬ ಪ್ರಶಸ್ತವಾದಂಥ ದಿನ ಇದೆ ಇವತ್ತು. ಆದ್ದರಿಂದ ಎಲ್ಲರೂ ಆಚರಿಸಿ ಎಲ್ಲರೂ ಖುಷಿಯಾಗಿರ್ರಿ. ಸಂಭವ ಹೇಳಿ ಏನಾದರೂ. ವ್ಲಾಗ್ ಯಾರು ಭೀ ನೋಡ್ತೀರಿ, ಹನುಮಾನ್ ಚಾಲಿಸ ಓದಿದ್ರೆ ಜಲ್ದಿ ಬರ್ರಿ, ಅದೊಟ್ಟು ಲೇಟ್ ಮಾಡಬೇಡ್ರಿ. ಎಲ್ಲರೂ ಬಂದಿರ್ತಾರೆ. ಹೌದು, ನಮ್ಮೂರವ್ರಿಗೆ ಹೇಳ್ತಾ ಇದ್ದಾರೆ, ನಿಮ್ಮೂರಲ್ಲಿ ನೀವು ಓದ್ಕೊಳ್ಳಿ ಜಲ್ದಿ.
ಶನೀಶ್ವರನ ದೇವಸ್ಥಾನ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ. ಆಂಜನೇಯ, ಓಂ ಶ್ರೀ ಆಂಜನೇಯ. ನಮ್ಮೂರ ಹತ್ರನೇ ಕಟ್ಟಿದ್ದಾರೆ, ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ. ಓಂ ಶ್ರೀ ಶನೀಶ್ವರಾಯ ನಮಃ. ನೋಡಿ ಹಿಂದ್ಗಡೆ ಶನೀಶ್ವರಾಯ ನಮಃ. ಅಣ್ಣಂದರು 3 ಜನ 4 ಜನ ಬಂದಿದ್ದೀವಿ ಇಲ್ಲಿ. ಸುಧೀರ್ ಅಣ್ಣವರು, ನಮ್ಮದು ಗುರುಜಿಯವರು. ರಾಧೆ ರಾಧೆ. ಓಂ ಶನೀಶ್ವರಾಯ ನಮಃ ಗುರುಜಿ. ಓಂ ಶನೀಶ್ವರಾಯ ನಮಃ ಅಣ್ಣಾಜಿ. ಓಂ ಶನೀಶ್ವರಾಯ ನಮಃ. ಅಣ್ಣಾಜಿ ಓಂ ಶನೀಶ್ವರಾಯ ನಮಃ. ಅಮಿತ್ ಅಣ್ಣ ಕೈ ಕಡೆಲ್ಲ ತಗೊಳತ್ತಾರ. ಬನ್ನಿ. ಓಂ ನಮಃ ಶಿವಾಯ. ಒಳ್ಳೆ ಗುಡಿ ಕಟ್ಟಿದ್ದಾರೆ, ಹೊಲದಲ್ಲಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೊಲ ಇದೆ ಪಕ್ಕ ಎಲ್ಲ. ಒಳ್ಳೆ ಗುಡಿ ಕಟ್ಟಿದ್ದಾರೆ, ಶಾಂತವಾಗಿ ಕೂತ್ಕೊಳ್ಳೋಕ್ಕೆ ಎಲ್ಲ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಓಂ ಶನೀಶ್ವರಾಯ ನಮಃ. ಇವತ್ತಿನ ದಿನ ಅಂತೂ ಕಂಪ್ಲೀಟ್ ಆಯಿತು. ಜಸ್ಟ್ ಇವಾಗ ತಾನೇ ಇನ್ನೊಂದು 10-15 ನಿಮಿಷ ಆಯಿತು ಮನೆಗೆ ಬಂದು ಫ್ರೆಶ್ ಆಗಿ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಸೊ ಇದೇ ರೀತಿ ದಿನಗಳು ಹೋಗ್ತಾ ಇರ್ತವೆ, ಟೈಮ್ ಕಳೀತಾ ಇರ್ತೀವಿ. ನಾವು ಸ್ವಲ್ಪ ಲೈಫ್ ಬಗ್ಗೆ ಸೀರಿಯಸ್ ಆಗಲೇಬೇಕು. ಲೈಫ್ ಬಗ್ಗೆ ಸೀರಿಯಸ್ ಆಗಿಲ್ಲ ಅಂದರೆ ಏನೂ ಇಲ್ಲ. ನೋಡೋಣ ಏನಾಗುತ್ತೆ ಏನಿಲ್ಲ. ಯಾಕಂದರೆ ಲೈಫು ಯಾವ ಟೈಮಿಗೆ ಯಾವ ಥರ ಟರ್ನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸ್ಟ್ರಗಲ್ ನಾವು ಮಾಡ್ತಾ ಇರಬೇಕು. ನಾನು ಸ್ಟ್ರಗಲ್ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ, ಇನ್ನೂ ಜಾಸ್ತಿ ಮಾಡಬೇಕು. ಇದೇ ಅಂತಲ್ಲ, ಯಾವುದೇ ಫೀಲ್ಡ್ ಆಗಲಿ ಕೆಲಸ ಮಾಡಿದ್ರೇ ಎಲ್ಲ ಒಳ್ಳೆಯದು, ಇಲ್ಲಾಂದರೆ ಏನೂ ಇಲ್ಲ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮತ್ತು